ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 2026ನೇ ಸಾಲಿನ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕಾಗಿ ಬಿಸಿಲ ನಗರಿ ಕಲಬುರಗಿ ಸಜ್ಜಾಗಿತ್ತು. ಈ ಹಿನ್ನೆಲೆಯಲ್ಲಿ ಅನೇಕ ಕಡೆಗಳಲ್ಲಿ ಸಾರ್ವಜನಿಕರು ಕೇಕ್ ಖರೀದಿಸುತ್ತಿರುವ ದೃಶ್ಯಗಳು ಕಂಡುಬಂದವು. ಇನ್ನು ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರ ಇರುವ ಕೇಕ್ ಬಾಸ್ ಬೇಕರಿಯ ವತಿಯಿಂದ ಕೇಕ್ ಮೇಳ 3.0 ಹಮ್ಮಿಕೊಳ್ಳಲಾಗಿತ್ತು. ಈ ಮೇಳದಲ್ಲಿ 30 ಅಡಿ ಬೃಹತ್ ಗಾತ್ರದ ಹ್ಯಾಂಗಿಂಗ್ ಕೇಕ್ ಅನಾವರಣ ಮಾಡುವ ಮೂಲಕ ಗ್ರಾಹಕರು ಆಕರ್ಷಿತಗೊಂಡು ಕೇಕ್ ಖರೀದಿಸುವಲ್ಲಿ ಮಗ್ನರಾಗಿದ್ದರು. ಹೊಸ ವರ್ಷದ ಸ್ವಾಗತಕ್ಕೆ ಬಿಸಿಲೂರು ಕಲಬುರಗಿ ಸಜ್ಜಾಗಿತ್ತು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕೇಕ್ ಖರೀದಿ ಜೋರಾಗಿತ್ತು. ಹೀಗಾಗಿ ಕೇಕ್ ಖರೀದಿಯಲ್ಲಿ ನೂರಾರು ಜನ ತೊಡಗಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುತ್ತಿದ್ದವು. ಕಲಬುರಗಿ ನಗರದ ವಿವಿಧ ಕಡೆಗಳಲ್ಲಿ ಇರುವ ಬೇಕರಿಗಳಲ್ಲಿ ಕೇಕ್ ಖರೀದಿಗಾಗಿ ಜನರು ಮುಗಿಬಿದ್ದಿದ್ದರು. ಇನ್ನು ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರ ಇರುವ ಕೇಕ್ ಬಾಸ್ ಬೇಕರಿಯ ವತಿಯಿಂದ ಕೇಕ್ ಮೇಳ 3.0 ಆಯೋಜಿಸಲಾಗಿತ್ತು. ಈ ಮೇಳದಲ್ಲಿ ನೂತನ ಹ್ಯಾಂಗಿಂಗ್ ಕೇಕ್ ಗ್ರಾಹಕರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಈ ಮೇಳಕ್ಕೆ ಆಗಮಿಸಿದ ಜನರು ಕೇಕ್ ಖರೀದಿಯಲ್ಲಿ ಮಗ್ನರಾಗಿರುವ ದೃಶ್ಯಗಳು ಕಂಡುಬಂದವು. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಲಬುರಗಿ ಜನತೆಗೆ. ನಮ್ಮ ಭಾಗ್ಯಶ್ರೀ ಬೇಕರಿನ ಕೇಕ್ ಬಾಸ್ ವತಿಯಿಂದ ಕಲಬುರಗಿ ನಗರದಲ್ಲಿ ಹೊಸ ವರ್ಷದ ಅಂಗವಾಗಿ ಫಸ್ಟ್ ಟೈಮ್ ಇನ್ ಕರ್ನಾಟಕ, ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮತ್ತು ಕಲಬುರಗಿಯಲ್ಲಿ ಮೊದಲ ಬಾರಿಗೆ 30 ಅಡಿ ಎತ್ತರದ ಹ್ಯಾಂಗಿಂಗ್ ಕೇಕ್ ಪ್ಲೇನ್ ಮೂಲಕ ಉದ್ಘಾಟನೆಯನ್ನು ಹಿರಿಯರ ಅಂಗವಾಗಿ ಮಾಡಲಾಯಿತು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಬಹಳ ವಿವಿಧ ಬಗೆಯ ಕೇಕ್ಗಳನ್ನು ಮಾಡುವ ಮೂಲಕ ಎಕ್ಸಿಬಿಷನ್ ಮೂಲಕ ಜನರಿಗೆ ತೋರಿಸುವಂಥ ಕೆಲಸ ಕೇಕ್ ಬಾಸ್ ಇಂದ ಮಾಡಲಾಗಿದೆ. ಮತ್ತು ಜೊತೆಗೆ ಈ ಒಂದು 30 ಅಡಿ ಎತ್ತರದ ಹ್ಯಾಂಗಿಂಗ್ ಕೇಕ್ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಕಾರಿಯಾಗಿರುವಂತಹ ಪರಮ ಪೂಜ್ಯ ಮಹಾಶಿವಯೋಗಿ ಶ್ರೀ ದೊಡ್ಡಪ್ಪ ಅಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇ ಕಾರ್ಯಕ್ರಮ. ಮತ್ತು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ದತ್ತಾತ್ರೇಯ ಪಾಟೀಲ್ ರೇವೂರು ಧರ್ಮಕರ್ತೆ ಆಗಿರುವಂತಹ ಲಕ್ಷ್ಮೀ ಪಾಟೀಲ್ ಕೂಡ ವೇದಿಕೆಯನ್ನು ಹಂಚಿಕೊಂಡರು. ಮತ್ತು ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯರು ಕೂಡ ವೇದಿಕೆ ಮೇಲೆ ಇದ್ದರು. ಮತ್ತು ಅದೇ ರೀತಿಯಾಗಿ ಈ ಬಾರಿ ಹೊಸ ವರ್ಷದ ಅಂಗವಾಗಿ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಹಕರು ಕೂಡ ಸಂತೋಷಕರಾಗಿ ಕೇಕ್ಗಳನ್ನು ಮುಗಿಬಿದ್ದಿರುವಂಥ ದೃಶ್ಯ ಎಲ್ಲೆಡೆ ಕಂಡುಬಂತು. ಮತ್ತು ಅದೇ ರೀತಿಯಾಗಿ ಮುಖ್ಯವಾಗಿ ಹ್ಯಾಂಗಿಂಗ್ ಕೇಕಿಗೆ ಫೋಟೋ ತೆಗೆಸುವ ಮೂಲಕ ಬಹಳ ಒಳ್ಳೆಯ ರೀತಿಯಿಂದ ಸ್ಪಂದನೆಯನ್ನು ನೀಡಿದ್ರು. ಅದಕ್ಕೆ
ನಾನು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಹೊಸ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಏರ್ಪಾಡು ಮಾಡಲಾಗಿತ್ತು ಮತ್ತು ಬರುವ ದಿನಗಳಲ್ಲೂ ಕೂಡ ಇನ್ನೂ ಅನೇಕ ವಿವಿಧ ಬಗೆಯ ಕೇಕ್ ವಿನ್ಯಾಸಗಳ ಜೊತೆಗೆ ಮತ್ತೆ ಕಲಬುರಗಿ ಹೊಸ ಬಗೆಯ ಕೇಕ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಇರಲಿ ಮತ್ತು ಹೊಸ ವರ್ಷದ ಅಂಗವಾಗಿ ಬಹಳಷ್ಟು ನಾವು ರೇಟ್ಸ್ ಕೂಡ ಕಡಿಮೆ ಇಟ್ಟು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳು ವಿರಾಮ ಇಡ್ತೇನೆ. ನಮಸ್ಕಾರ, ಧನ್ಯವಾದಗಳು. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ 2026 ಕಾರ್ಯಕ್ರಮವು ದಿನಾಂಕ 1 ಜನವರಿ 2026 ಗುರುವಾರದಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ವಿಶ್ವಕರ್ಮ ಸಮಾಜದ ಮಠಗಳ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಸಕರು, ನಿಗಮ ಮಂಡಳಿಗಳ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ಆಗಮಿಸಿದ್ದರು. ವಿಶೇಷ ಉಪನ್ಯಾಸಕರಾಗಿ ಬೀದರ್ನ ಬಿವಿಬಿ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಚಿದಾನಂದ ಮೋನಪ್ಪ ಸುತಾರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಜಗದೀಶ್ವರಿ ಅನಾಸಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಮಾತ್ರ ಶಿಲ್ಪಕಲೆಗಳನ್ನು ನಿರ್ಮಿಸಲಿಲ್ಲ, ಅವರು ನೆರೆಯ ತೆಲಂಗಾಣ, ಈಗಿನ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಹೀಗೆ ಕರ್ನಾಟಕದಾದ್ಯಂತ ಶಿಲ್ಪಕಲೆಗಳನ್ನು ನೋಡಿದರೆ ನಮಗೆಲ್ಲ ಒಂದು ಕ್ಷಣ ಮೈ ನವಿಲೇಳುತ್ತದೆ. ತಾವೆಲ್ಲರೂ ಬೇಲೂರು ಹಳೆಬೀಡನ್ನು ನೋಡಿದಿರಿ, ಮೈಸೂರು ಹತ್ತಿರತಕ್ಕಂಥ ಸೋಮನಾಥಪುರ ಅಂತ ನೋಡಿದಿರಿ. ಇದೆಲ್ಲ ನಿರ್ಮಿಸಿದವರು ಅಮರಶಿಲ್ಪಿ ಜಕಣಾಚಾರ್ಯರು. ಇವರು ಹುಟ್ಟಿದ್ದು ತುಮಕೂರು ಹತ್ರ ಕೈದಾಳ ಅಂತ, ತುಮಕೂರು ಹತ್ರ ಕೈದಾಳ. ಆಗಿನ ಕಾಲಕ್ಕೆ ಇದನ್ನು ಕ್ರೀಡಿಕಾಪುರ ಅಂತ ಕರಿತಾ ಇದ್ರು. ಕ್ರೀಡಿಕಾಪುರ ಏಕೆಂದರೆ ಅದೊಂದು ಚಿಕ್ಕ ಹಳ್ಳಿ, ಅದರ ಜೊತೆಗೆ ತುಮಕೂರು ಸುತ್ತಮುತ್ತ ಇರತಕ್ಕಂಥ ಸುಮಾರು 10 ಹಳ್ಳಿಗಳು ಕೂಡ, ಅದರಲ್ಲಿನೇ ಈ ಒಂದು ಕ್ರೀಡಿಕಾಪುರ ಅಥವಾ ಕೈದಾಳ ಅಂತಕ್ಕಂಥದ್ದು ಒಂದು ದೊಡ್ಡ ಪಟ್ಟಣ ಆಗಿತ್ತು. ಆ ಕ್ರೀಡಿಕಾಪುರ ಅಂದರೆ ನಾವೆಲ್ಲ ಇವತ್ತಿನ ದಿವಸ ಕ್ರೀಡಾಂಗಣ ನೆನಪಿಸ್ಕೊಳ್ತೇವೆ. ಕ್ರೀಡಾಂಗಣದಲ್ಲಿ ಏನು ನಡೀತಾ ಅಂದರೆ ಇವತ್ತಿನ ದಿವಸ ಕ್ರಿಕೆಟ್ ಆಟ ಅಷ್ಟೇ ನಡೀತಾ ಇದೆ. ಆಗಿನ ಕಾಲಕ್ಕೆ ಏನಿತ್ತಪ್ಪ ಅಂದರೆ ಹುಂಜದ ಕಾಳಗ, ಟಗರಿನ ಕಾಳಗ ಮತ್ತು ಜಟ್ಟಿ ಕಾಳಗ, ಆನೆಗಳ ಕಾಳಗ, ಹೀಗೆಲ್ಲ ಆ ಒಂದು ಕ್ರೀಡಿಕಾಪುರ ಪಟ್ಟಣದಲ್ಲಿ ಹೆಸರುವಾಸಿಯಾಗಿತ್ತು. ಇವತ್ತಿನ ದಿವಸ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ಜಕಣಾಚಾರ್ಯರ ಕಾರ್ಯಕ್ರಮ ನಾವು ಮಾಡಬೇಕು, ಇದರ ಹಿನ್ನೆಲೆ ಏನು, ಮಾಡಿದರೆ ಏನಾಗ್ತದ, ಸಮಾಜಕ್ಕೆ ಉಪಯೋಗ ಏನು ಅಂತ ಕೇಳಿದ್ದೆ. ಆದರೆ ಒಂದು ಕಡೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಮಾತನ್ನು ಹೇಳ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಜಗತ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂಬುದಾಗಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನೆ. ಏನಿದ್ರ ಅರ್ಥ, ಯಾವಾಗ ಧರ್ಮದಲ್ಲಿ ಅಧರ್ಮ ಎಂಬತಕ್ಕಂಥದ್ದು ತಾಂಡವ ಆಡ್ತದೆ, ಯಾವಾಗ ಸಮಾಜದಲ್ಲಿ ನುಸುಳುಕೋರರಿಂದ ದೌರ್ಜನ್ಯಗಳು ಉಂಟಾಗ್ತವೆ, ನಿಮ್ಮಲ್ಲಿ ಒಡಕಗಳು ಉಂಟಾಗ್ತವೆ, ಜ್ಞಾನಿಗಳ ಬಳಿ ಅಜ್ಞಾನ ತಾಂಡವ ಆಡುತ್ತದೆ, ಅವಾಗ ನಾನು ಪುನಃ ಸಂಭವಾಮಿ ಯುಗೆ ಯುಗೆ ಎಂಬುದಾಗಿ ಪುನಃ ಜನ್ಮಿಸಿ ಬರ್ತೀನಿ ಇರುವಂತ ಮಾತನ್ನ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅದೇ ತರನಾಗಿಯೇ ಕೃಷ್ಣ ಪರಮಾತ್ಮನ ಮಾತಿನಂತೆಯೇ ಇಡೀ ಭುವನ ಬ್ರಹ್ಮಾಂಡವನ್ನ ಶಿಲ್ಪಕಲೆಯ ಮೂಲಕವಾಗಿ ಶ್ರೀಮಂತಗೊಳಿಸಬೇಕು. ಇಡೀ ನಮ್ಮ ನಾಡನ್ನ, ದೇಶವನ್ನ, ಇಡೀ ಭೂಮಂಡಲವನ್ನ ಸಂಸ್ಕೃತಿ, ಆಚಾರ, ವಿಚಾರ ಒಂದು ಶಿಲ್ಪಕಲೆಯ ಮೂಲಕವಾಗಿ ನನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರು ಜನ್ಮವನ್ನು ತಾಳಿದ್ರು. ಎಲ್ರಿ
ಈಗಿನ ತುಮಕೂರು ಜಿಲ್ಲೆಯ ಕೈದಾಳ ಎಂಬತಕ್ಕಂಥ ಗ್ರಾಮದೊಳಗ ಅಮರಶಿಲ್ಪಿ ಜಕಣಾಚಾರ್ಯರು ಜನ್ಮವನ್ನವೆತ್ತಾರೆ. ಅಂದಿನ ಕಾಲದಲ್ಲಿ ಆ ಊರಿನ ಹೆಸರು ಕ್ರೀಡಾಪುರ ಎಂಬುದಾಗಿ ಪ್ರಸಿದ್ಧವಾಗಿತ್ತು. ಅಲ್ಲಿಯೂ ಕೂಡ ಹ್ಯಾಂಗ ಈ ಬೇಲೂರಿನೊಳಗೆ ಚೆನ್ನಕೇಶವ ದೇವಾಲಯ ಇದೆ, ಅದೇ ತರನಾಗಿ ಕೈದಾಳದಲ್ಲಿಯೂ ಕೂಡ ಚೆನ್ನಕೇಶವ ದೇವಾಲಯ, ಅದೇ ತರನಾಗಿ ಚೆನ್ನಕೇಶವ ಮೂರ್ತಿಯು ಕೂಡ ಕೈದಾಳ ಗ್ರಾಮದೊಳಗದ. ನಾವೆಲ್ಲ ಹೋಗಿ ದರ್ಶನವನ್ನು ಮಾಡಿ ಬಂದಿದ್ದೀವಿ. ಅಮರ ಶಿಲ್ಪಿ ಜಕಣಾಚಾರ್ಯ ಅಂತಂದರೆ 12ನೇ ಶತಮಾನದಾಗ ಅವರು ಹುಟ್ಟಿದ್ದು ಕೈದಾಳ ನಾಡು. ಅವರು ಒಳ್ಳೆಯ ಕಲಾವಿದರು. ಅವರು ಸಂಸ್ಮರಣ ದಿನಾಚರಣೆ ಆಚರಣೆ ಅಂತಂದ್ರೆ ಭಾಳ ಹೆಮ್ಮೆ. ಎಲ್ಲ ಗೌರ್ಮೆಂಟ್ ಇದರಾಗ ಮಾಡ್ತದಂತಂದ್ರೆ ನಮಗೆ ಭಾಳ ಹೆಮ್ಮೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಇದರೊಳಗೆ ಬರಬೇಕು, ಜನ ಬರಬೇಕು. ಎಲ್ಲ ಮಿನಿಸ್ಟ್ರು ಕೂಡ ಇದಕ್ಕೆ ಬಂದು ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಬರೀ ನಾವೇ ಅಂತಂದ್ರಲ್ಲ, ಮಿನಿಸ್ಟ್ರುಗಳನ್ನು ಬರಬೇಕು ಇಂಥ ನಮಗೆ ಒಂದು ಇದಕ್ಕೆ ಸರ್ಕಾರದ ಕೊಡುಗೆ ಕೊಡಬೇಕು. ಯಾಕಂದ್ರೆ ಎಷ್ಟೋ ಕಲಾವಿದರು ಅದಾರ ಇದ್ರಾಗ, ಕಲಾವಿದರು ಈಗೂ ಕೂಡ ಅದಾರ. ಆದರೆ ಅವರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಈ ದಿನಾಚರಣೆಯಿಂದ ಬರೀ ಇಲ್ಲ, ಯುವ ಪೀಳಿಗೆಗಳು ಎಷ್ಟೋ ಮಂದಿ ಕಲಾವಿದರು ಈಗ ಉತ್ಪತ್ತಿ ಆಗ್ಯಾರ, ಒಳ್ಳೊಳ್ಳೆ ಕಲಾವಿದರು ಅದಾರ. ಅವ್ರಿಗೆ ಕೂಡ ಒಂದು ಇದು ಕೊಡಬೇಕಂತ ನನ್ನ ಅನಿಸಿಕೆ. ಜಕಣಾಚಾರ್ಯರು ಮಾಡಿದಂಥದ್ದು ನಮ್ಮ ಭಾರತದ ಸಂಪತ್ತು ಅವರು. ಯಾಕಂದರೆ ನಾವು ಇತಿಹಾಸ ಅಂತ ಹೋದಾಗ ನಾವು ಕಾಣುವಂಥದ್ದು ಬೇಲೂರು, ಹಳೆಬೀಡು. ನಾವು ಏನಾದರೂ ಒಂದು ಹಳೆಯ ಕಾಲದಲ್ಲಿ ಈ ಥರ ಇದ್ದರು ಅಂತ ಹೇಳೋಕ್ಕೆ ನಾವು ಜಕಣಾಚಾರ್ಯ ಅವರ ಒಂದು ಕೊಡುಗೆ ತುಂಬ ಅಪಾರವಾದದ್ದು. ಅವರ ಒಂದು ಕಲೆಯಿಂದ ನಾವು ಆ ಕಲೆ ದಾರಿಯಲ್ಲಿ ನಮಗೂ ಒಂದು ಸ್ಫೂರ್ತಿದಾಯಕದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಕೂಡ ಒಳ್ಳೆಯ ಒಂದು ಸವಲತ್ತು ಕೊಟ್ಟಿದೆ, ಮಾಡ್ತಾ ಇದ್ದಾರೆ. ಸಂಸ್ಮರಣ ದಿನಾಚರಣೆ ಮಾಡ್ತಾ ಇದ್ದಾರೆ, ಎಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ. ಇದಕ್ಕೆ ಇನ್ನೂ ಒಳ್ಳೆಯ ರೀತಿಯಿಂದ ಪ್ರೋತ್ಸಾಹ ಕೊಡಬೇಕು. ಮತ್ತು ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ಇದೇ ಥರ ಬೆಳೀತಾ ಹೋಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿ ಇರುವ ಮೋಹನ್ ರಾಜ್ ಆಸ್ಪತ್ರೆಯ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ 47ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿ ಇರುವ ಮೋಹನ್ ರಾಜ್ ಆಸ್ಪತ್ರೆಯ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ 47ನೆಯ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವು ದಿನಾಂಕ 1ನೇ ಜನವರಿ 2026ರಂದು ಜರುಗಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರಿಗೆ ಶಾಲು ಹೊದಿಸಿ, ಪೀಠ ತೊಡಿಸಿ, ಬೃಹತ್ ಗಾತ್ರದ ಹೂಮಾಲೆಗಳನ್ನ ಹಾಕುವ ಮೂಲಕ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ ಅಭಿಮಾನಿ ಬಳಗದವರು ಮತ್ತು ಪತ್ರಕರ್ತ ಮಿತ್ರರು ಕೂಡ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರಿಗೆ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಇಂದು ಬೆಳಿಗ್ಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ನಂತರ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ರಾಘವೇಂದ್ರ ಕಾಲನಿಯಲ್ಲಿ ಬರ್ತಕ್ಕಂಥ ಮೋಹನ್ ರಾಜ್ ಹಾಸ್ಪಿಟಲ್ ಇವತ್ತ ಕಲಬುರಗಿ ಜಿಲ್ಲೆಯಲ್ಲ, ತಾಲೂಕೆಲ್ಲ, ಪ್ರತಿಯೊಂದು ಗ್ರಾಮಗಳಿಗೆ ಒಂದು ಮನೆ ಮಾತುವಂತ ಒಂದು ಆಸ್ಪತ್ರೆ. ಏಕೆಂದ್ರೆ ಈ ಆಸ್ಪತ್ರೆ ನಡೆಸ್ಕೊಂಡು ಹೋಗ್ತಕ್ಕಂಥ ಡಾಕ್ಟರ್ ದೇವಾನಂದ ಬಿರಾದಾರ್ ಅವರು ಮತ್ತು ಅವರ ಧರ್ಮಪತ್ನಿಯಾದಂಥ ಡಾಕ್ಟರ್ ನಿವೇದಿತಾ ಮೇಡಮ್ ಅವರು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಾದರಿ ನೆಕ್ಸ್ಟ್ ವೈದ್ಯರಾಗಿದ್ದಾರೆ. ಯಾವ ರೀತಿ ತಂದಾಗ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನ ಹೊರಗೆ ಬರಲಿಲ್ಲ. ಇವತ್ತ ಯಾವ ರೀತಿ ಪರಿಸ್ಥಿತಿ ಇತ್ತು ತಂದಾಗ ಒಬ್ರಿಗೆ ಕೈ ಮುಡಿದ್ರ 100 ಸಾರ್ತಿ ನಾವು ಕೈ ತಕ್ಕೋತಿದ್ದೆವು. ಅಂತ ಸಂದರ್ಭದಲ್ಲಿ ಇಡೀ ಮೋಹನ್ ರಾಜ್ ಹಾಸ್ಪಿಟಲ್ ಕೋವಿಡ್ ಆಸ್ಪತ್ರೆ ಆಗಿ ಮಾಡಿ ಸಾವಿರಾರು ಜನರಿಗೆ ಜೀವನ ಉಳಿಸಿದಂತ ಮಹಾನ್ ವ್ಯಕ್ತಿ ಅಂತಂದಾಗ ಡಾಕ್ಟರ್ ದೇವಾನಂದ ಬಿರಾದಾರ್ ಸರ್ ಅಂತ ಹೇಳ್ತೀನಿ. ನಿಜವಾಗಿರ್ತಕ್ಕಂಥ ದಯವುಳ್ಳತಕ್ಕಂಥ ದೇವರು ಸಾಕ್ಷಾತ್ ಯಾರಾದ್ರೂ ಆದ್ರೆ ನಮ್ಮ ಮೋಹನ್ ರಾಜ್ ಡಾಕ್ಟರ್ ಅದರ ತಿಳ್ಕೊಂಡು ನಾವು ಹೇಳ್ಬೇಕಾಗುತ್ತೆ ಅಂತ. ಯಾಕಂತ ಕೇಳಿದ್ರೆ ಇವತ್ತ 47ನೇ ಹುಟ್ಟುಹಬ್ಬ ಆಚರಣೆಯನ್ನ ರಕ್ತದಾನ ಶಿಬಿರವನ್ನು ಇಟ್ಟಿದ್ದಾರೆ. ಪ್ರಥಮವಾಗಿ ಕಲಬುರಗಿಯ ಕೈಲಾಸ ಮಾಡಿರ್ತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರ ಮಂದಿರದಲ್ಲಿ ಅಲ್ಲಿ ಅರ್ಚನೆ, ಅರ್ಪಣ, ಅನುಭವ ಅನ್ನುವಂಥ ರೀತಿಯಲ್ಲಿ ಮೊಟ್ಟ ಮೊದಲು ಅಲ್ಲಿ ಇವತ್ತಿನ ದಿವಸ ಹೊಸ ವರ್ಷ ಅನ್ನದಾನವನ್ನು ಮಾಡಿದ್ದಾರೆ. ರಕ್ತದಾನ ಶಿಬಿರವನ್ನು ಇಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ತಾಯಿ ತಂದೆನೇ ದೇವರಂತೆ ತಿಳಿದುಕೊಂಡಿರ್ತಕ್ಕಂಥವ್ರ ಕೆಲಸ ಹಿಂಗಾಗ್ತವ.
ಯಾಕಂತ ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಜನಪ್ರಿಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ತಾಯಿ ಆಶೀರ್ವಾದ ಹ್ಯಾಂಗೆ ಪಡೆದಿದ್ದಾರೆ, ಹಾಗೆ ತಾಯಿ ತಂದೆ ಆಶೀರ್ವಾದ ಮೊದಲು ಇರಲಿ ಅಂತ ತಿಳ್ಕೊಂಡು ಅನ್ನತಕ್ಕಂಥ ಡಾಕ್ಟ್ರು ಯಾರು ಇದ್ದರೆ ಅವರು ಮೋಹನ್ ರಾಜರು ಅದರ ತಿಳ್ಕೊಂಡು ಅಂಥವ್ರನ್ನ ನಿಜವಾಗಲೂ ಭಾಳಷ್ಟು ಸಂತೋಷ ಇತ್ತು. ಇಷ್ಟೆಲ್ಲ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಹೇಳಿದ್ರಲ್ಲ, ಕೋವಿಡ್ದಲ್ಲಿ ಅನಂತ ಜನ ಬಳಲುತ್ತಿರುವಾಗ ಅನಂತರನ್ನು ಅವರು ಕಾಪಾಡಿದ್ದಾರೆ. ಒಬ್ಬ ವ್ಯಕ್ತಿ ಬೆಳಕಿಗೆ ಬರಬೇಕಾದ್ರೆ ಶಕ್ತಿ ಬಹಳ ಮುಖ್ಯ ಅಂತ. ನಮ್ಮ ಸರಳ ಸಜ್ಜನಿಕೆ ಆದಂಥ ಮತ್ತು ಸಾರ್ವಜನಿಕರಲ್ಲಿ ಎಲ್ಲ ಬಡ ರೋಗಿಗಳಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ಮತ್ತು ಎಲ್ಲ ರೀತಿಯಿಂದ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ನೋಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದೇವೇಂದ್ರ ಸಾಹೇಬ್ ಬ್ರೇದರ್ಸ್ ಡಾಕ್ಟರ್ ಸಾಹೇಬ್ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಅವರ ವ್ಯಕ್ತಿತ್ವ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಆಸ್ಪತ್ರೆಗಳಿದ್ದರೂ ಕೂಡ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ರೋಗಿಗಳು ಇಲ್ಲಿ ಬಡತನ ಇರ್ತಕ್ಕಂಥ ಇದ್ದರೂ ಕೂಡ ಯಾವುದೇ ಒಂದು ವೇಳೆ ಹಣ ಇಲ್ಲ ಅಂದರೂ ಕೂಡ ಅವರಿಗೆ ಫ್ರೀಯಾಗಿ ಒಂದು ಚಿಕಿತ್ಸೆ ನೀಡಿ ಅವ್ರಿಗೆ ಗುಣಮುಖರಾಗಿ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವೈದ್ಯರು ಯಾರಾದರೂ ಇದ್ರೆ ಬೇರೆದಾರ್ ಸಾಹೇಬ್ರ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದ. ಡಾಕ್ಟರ್ ದೇವಾನಂದ್ ಡಾಕ್ಟರ್ ಸಾಹೇಬ್ರ 47ನೇ ಹುಟ್ಟಹಬ್ಬದ ಅಂಗವಾಗಿ ಈ ಒಂದು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಪ್ರತಿ ಹಳ್ಳಿಯಲ್ಲಾಗ್ಲು ನಗರದಲ್ಲೇ ಆಗ್ಲು ಬೇರೆ ಆಸ್ಪತ್ರೆಯಲ್ಲಿ ನಾವು ಕಂಪೇರ್ ಮಾಡಿದರೆ ಈ ಒಂದು ನಮ್ಮ ಡಾಕ್ಟರ್ ಸಾಹೇಬ್ರ ವ್ಯಕ್ತಿತ್ವ ಸರಳತೆ ಎಲ್ಲರೂ ಹೇಳಿದ್ದಾರೆ, ನಾವೇನು ಹೇಳೋದ್ರ ಅವಶ್ಯಕತೆ ಇಲ್ಲ. ಆದ್ರೂ ಹೇಳ್ಬೇಕಾಗ್ತ ಅವ್ರ ಸರಳತೆ. ಯಾವ ರೋಗಿ ಬರ್ಲಿ, ಅವ್ರು ಯಾವ ಒಂದು ಇದರಲ್ಲಿ ಇರ್ಲಿ, ಆ ಡಾಕ್ಟರ್ಗಳಿಗೆ ಇಲ್ಲೇ ಕರೆಸುವಂತ ಶಕ್ತಿ ತಂದು ಕೊಟ್ಟು ಅವ್ರಿಗೆಲ್ಲ ಇಲ್ಲೇ ಚಿಕಿತ್ಸೆ ಕೊಡ್ತಾರೆ. ಆ ವೆಚ್ಚ ಬಹಳ ಒಂದು ಕಡಿಮೆ ವೆಚ್ಚದಲ್ಲಿ. ಮತ್ತೆ ಇವತ್ತು ಶುಲ್ಕ ನೀವು ಇವತ್ತು ಕೊಟ್ಟರು ತಗೊಳ್ತಾರೆ, ನಾಳೆ ಕೊಟ್ಟರು ತಗೋತಾರೆ. ನೀವು ಮನೆಗೆ ಹೋಗಿ ಬಂದ್ರು ಅವ್ರು ತಗೊಳ್ಳೋವಂತ ಅವ್ರಿಗೆ ದೇವ್ರ ಅಂತ ಒಂದು ಶಕ್ತಿಯನ್ನು ಅವ್ರಿಗೆ ದೇವ್ರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆ ಇನ್ನ ಹೆಚ್ಚಿನ ಬಡವರಿಗೆ ಸಹಾಯ ಮಾಡುವಂತ, ರೋಗಿಗಳ ಚಿಕಿತ್ಸೆ ಕೊಡುವಂತ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ತಿಳ್ಕೊಂಡು ಇವತ್ತು ಜನ್ಮದಿನ ಅಂಗವಾಗಿ ಶ್ರೀ ಶರಣಬಸವೇಶ್ವರ ಒಂದು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮುಗಿದಿದೆ. ಮತ್ತು ಈಗ ಇಲ್ಲೇ ಇದೇ ಆಸ್ಪತ್ರೆಯಲ್ಲಿ ಒಂದು ರಕ್ತ ಶಿಬಿರವನ್ನು ಕೂಡ ಅವರ ಅಭಿಮಾನ ಬಳಗದಿಂದ ಆಗ ಅವರ ಹಿತೈಷಿಗಳಿಂದ ಅವ್ರ ವ್ಯಕ್ತಿತ್ವ ನೋಡಿ, ಅವ್ರ ಸರಳತೆ ನೋಡಿ, ಅವ್ರು ಯಾರ ಜೊತೆನೂ ಇನ್ನ ಅವ್ರಿಗೆ ಒಂದು ಶಬ್ದ ಮಾತ್ರನೂ ಅಶಬ್ದವಾಗಿ ಎಲ್ಲರೂ ನಡ್ಕೊಳ್ಳಲ್ಲ. ಅವ್ರೊಂದು ಅದು ಬ್ಲಡ್ ನಲ್ಲೇ ಬಂದಿದೆ ಅವ್ರದ್ದು. ನಮಸ್ಕಾರ ಎಲ್ಲರಿಗೆ. ಇವತ್ತು ಹೊಸ ವರ್ಷದ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು. ಹಾಗೂ ನಮ್ಮ ಡಾಕ್ಟರ್ ಬ್ರೇದರ್ ಸಾಹೇಬರು ಇವರು ದೇವಾನಂದ ಸಾಹೇಬರ ಹುಟ್ಟುಹಬ್ಬ ಅಂಗವಾಗಿ ಇವತ್ತಿನದಲ್ಲಿ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಇವತ್ತಿನದಲ್ಲಿ ಶರಣಬಸವೇಶ್ವರ ಅನ್ನದಾನ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ, ಹಾಗೂ ರಕ್ತದಾನ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಹಲವಾರು ಜನ ಭಕ್ತರು ಎಲ್ಲ ಹೋಗಿ ಇವ್ರು ಮಾಡೋ ಒಂದು ಕಾರ್ಯ ನೋಡಿ, ಇವ್ರು ಮಾಡುವಂತ ಒಂದು ಕೆಲಸವನ್ನು ಮೆಚ್ಚಿ ಇವತ್ತು ಅಭಿಮಾನಿಗಳು ಎಲ್ಲೆಲ್ಲೋ ಇವತ್ತು ಸ್ಟೇಷನ್ ಬಲಿ ಆಗಿರ್ಬೋದು, ಶಂಸ ಗುಡಿ ಆಗಿರ್ಬೋದು, ದರ್ಗಾ ಆಗಿರ್ಬೋದು, ಬಂದೇ ದರ್ಗಾ ಆಗಿರ್ಬೋದು, ಎಲ್ಲ ಕಡೆ ಇವತ್ತು ಊಟ ಹಂಚಂತ ಕಾರ್ಯಕ್ರಮ ಮಾಡ್ತಾರೆ ಬಡವರಿಗೆ. ಯಾವ ರೀತಿ ನಮ್ಮ ಡಾಕ್ಟರ್ ಸಾಹೇಬರು ಈ ಒಂದು ದವಾಖಾನೆಯಲ್ಲಿ ಸೇವೆ ಸಲ್ಲಿಸ್ತಾರೋ ಅದೇ ರೀತಿ ಇವರು ಎಲ್ಲ ಅಭಿಮಾನಿಗಳು ಭಕ್ತರುಗಳು ಅವರವರ ಏರಿಯಾದಲ್ಲಿ ಕೂಡ ಇವತ್ತು ಒಂದು ಬಡ್ಡೆ ಆಚರಣೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸಾಹೇಬರ ಪ್ರಥಮವಾಗಿ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇದೇ ಸಂದರ್ಭದಲ್ಲಿ ಇದೇ ಆಸ್ಪತ್ರೆಯಲ್ಲಿ ಡಬರಾಬಾದ್ಲಿಂದ ನಾ ಬಂದೀನಿ. ನಮ್ಮ ಮಗನಿಗೆ ಇಲ್ಲೇ ಆಕ್ಸಿಡೆಂಟ್ ಆಗ್ಯದ. ಡಾಕ್ಟರ್ ಸಾಹೇಬ್ರಿಗೆ ಕೇಳಿದೆ, ನಮ್ಮ ಅಣ್ಣನ ಮಗನಾರಾದ ಮಂಜುನಾಥ್ ಭಂಡಾರಿ ಅವರು ಇಲ್ಲೇ ಹೋಗು, ಡಾಕ್ಟರ್ ಸಾಹೇಬ್ರಿಗೆ ನಾ ಹೇಳ್ತೀನಿ, ಒಳ್ಳೆ ಕೆಲಸಗಾರರಾದ್ರೆ ಒಳ್ಳೆ ತೃಪ್ತಿಕರವಾದಂತ ಆಸ್ಪತ್ರೆಗೆ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಸಿಗ್ತಾವಂತಕ್ಕಂಥ ಭರವಸೆ ಕೊಟ್ಟಿದ್ದಕ್ಕಾಗಿ ನಾನು ಇಲ್ಲೇ ಬಂತೀನಿ ಸರ್. ಮಗನಿಗೆ ಒಳ್ಳೇದು ಮಾಡ್ಯಾರ ಡಾಕ್ಟರ್ ಸಾಹೇಬ್ರು, ಅವರ ಚಿಲಾವಣೆ ಆಗಿರ್ತಾನೆ. ಪ್ರಪ್ರಥಮವಾಗಿ ಹೇಳಬೇಕು ಅಂದ್ರೆ ನನ್ನ ಹುಟ್ಟು ಹಬ್ಬವನ್ನು ಈ ರೀತಿ ಎಲ್ಲರೂ ಆಚರಣೆ ಮಾಡ್ತಿರೋದು ಬಹಳ ಸಂತೋಷವಾಗ್ಯದ. ಎಲ್ರೂ ಒಂದು ಈ ರೀತಿಯಾಗಿ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ಎಲ್ಲ ನನ್ನ ಆತ್ಮೀಯ ಗೆಳೆಯರು, ನನ್ನ ಅಭಿಮಾನಿ ಅನ್ನಂಗಿಲ್ಲ, ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಅವರವರು ಅನ್ನ ಸಂತರ್ಪಣೆ ಆಗಬಹುದು, ರಕ್ತ ಕೊಡೋದಾಗಬಹುದು, ಎಲ್ಲರನ್ನು ಮಾಡ್ತಾ ಇದ್ದಾರೆ. ನನಗೆ ಈ ಮಟ್ಟಕ್ಕೆ ಬೆಳೆಸಿದ್ದು ಎಲ್ಲವೂ ನಮ್ಮ ಈ ಆಸ್ಪತ್ರೆ ಅಂತ ಹೇಳ್ತೀನಿ.
ಮುಖ್ಯ ಕಾರಣ ಇದಕ್ಕೆಲ್ಲರೂ ಹೇಳಿದ್ರು ನಾನೊಬ್ಬನೇ ಆಸ್ಪತ್ರೆಯಲ್ಲಿ ನಾನೊಬ್ಬನೇ ಮುಖ್ಯವಾಗಿ ಎಲ್ಲವನ್ನ ಸಹಾಯ ಮಾಡಿದ್ದೀನಿ ಅಂತ. ಅದು ಹಾಗಿಲ್ಲ. ನಮ್ಮ ಆಸ್ಪತ್ರೆ ಈ ರೀತಿ ಬೆಳಿಬೇಕಾದ್ರೆ ನಮ್ಮ ಎಲ್ಲ ಬರ್ತಕ್ಕಂಥ ಕನ್ಸಲ್ಟೆಂಟ್ ಡಾಕ್ಟರ್ಸ್ದು ಪುಣ್ಯ ಬಹಳ ಅದ, ಅವ್ರ ಸಹಕಾರ ಬಹಳ ಅದ ನನಗೆ. ಫಾರ್ ಎಕ್ಸಾಂಪಲ್ ನಮ್ಮ ಬಸವಂತರಾವ್ ಪಾಟೀಲ್ ಸರ್ ಇರ್ಬೋದು, ಸರ್ಜನ್ ಶರಣಗೌಡ ಪಾಟೀಲ್ ನ್ಯೂರೋ, ವಿವೇಕ್ ಪಾಟೀಲ್ ಅವ್ರು ಇರ್ಬೋದು, ಸಂತೋಷ್ ಮಂಗಶೆಟ್ಟಿ ಸರ್ ಇರ್ಬೋದು, ಸಾಗರ್ ಕಟ್ಯಾರೆ ಸರ್ ಇರ್ಬೋದು, ಡಾಕ್ಟರ್ ಆನಂದ್ ಮಂಗಲ್ಗಿ ಅವ್ರು ಇರ್ಬೋದು. ಈಗ ಅನೇಕ ಡಾಕ್ಟರ್ಸ್ ಅದಾರ. ಅವ್ರೆಲ್ರೂ ಬಂದು ನಮ್ಮ ಆಸ್ಪತ್ರೆಗೆ ಅತಿ ಕಡಿಮೆ ದರದಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದರಿಂದ ನಮ್ಮ ಇವತ್ತು ಆಸ್ಪತ್ರೆ ಕಡಿಮೆ ದರದಲ್ಲಿ ಆಗ್ಲಿಕ್ಕೆ ಕಾರಣ ಅದಂತ ನಾ ಹೇಳ್ತೀನಿ. ಇದೇ ರೀತಿಯಾಗಿ ಎಲ್ರೂ ನನ್ನ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಾಡಿದ್ದಕ್ಕೆ ಮರೆಯಲಾರ್ದಂಗ ಕೊಟ್ಟಿರಿ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದ ವತಿಯಿಂದ ಡಿಸೆಂಬರ್ 29ರಂದು ಬೆಂಗಳೂರಿನಲ್ಲಿ ನಡೆದ ಸಭೆಯ ನಿರ್ಣಯಗಳ ಕುರಿತು ಪೂಜ್ಯ ಶ್ರೀ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ದಿನಾಂಕ 29 ಡಿಸೆಂಬರ್ 2025 ಸೋಮವಾರದಂದು ಬೆಂಗಳೂರಿನಲ್ಲಿ ವಾರ್ಷಿಕ ಸಭೆಯಲ್ಲಿ ಚರ್ಚಿಸಿ ಅಂಗೀಕರಿಸಿದ ನಿರ್ಣಯಗಳ ಕುರಿತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಡಾಕ್ಟರ್ ಶ್ರೀ 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 ಪ್ರಣವಾನಂದರಾಮ ಮಹಾಸ್ವಾಮಿಗಳು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಂಗಮಾನಂದ ಸ್ವಾಮೀಜಿ, ದೊಡ್ಡೇಂದ್ರ ಸ್ವಾಮೀಜಿ, ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ, ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮೀಜಿ, ಹಳ್ಳಿರಾಯ ನಾಟಿಕಾರ್ ಸ್ವಾಮೀಜಿ, ಕರುಣಾಕರ ಸ್ವಾಮೀಜಿ ಹಾಗೂ ಮರುಳಶಂಕರ ಸ್ವಾಮೀಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏಪ್ರಿಲ್ ಮೊದಲನೇ ವಾರದಲ್ಲಿ ತುಮಕೂರು ನಗರದಿಂದ ಪ್ರಾರಂಭಿಸಿ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಸುಮಾರು 28 ಸಮುದಾಯದ ಸ್ವಾಮೀಜಿಗಳು ಈ ನಮ್ಮ ಮಹಾಸಭೆಯಲ್ಲಿದೆ. ಅವರಷ್ಟು ನೇತೃತ್ವದಲ್ಲಿ ಮತ್ತು ಕುಲಬಾಂಧವರ ನೇತೃತ್ವದಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ ವಿಧಾನಸಭೆಯವರಿಗೆ ಪಾದಯಾತ್ರೆಯನ್ನು ಮಾಡೋದಕ್ಕೂ ಕೂಡ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಈಗಾಗಲೇ ಸ್ವಾಮೀಜಿಗಳು ಹೇಳಿದಾಗ ರಾಜ್ಯದಲ್ಲಿ ಪ್ರತಿ ಬಜೆಟನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ಮಠಗಳಕ್ಕನ್ನೇ ಹಣ ಕೊಟ್ಟಿದ್ದೀರೋ ಅವ್ರಿಗೇ ಮತ್ತು ಕೊಡೋದು. ಅಂದರೆ ಮುಂದುವರಿದ ಮಠಗಳಿಗೆ ಕೋಟಿ ಕೋಟಿ ಹಣವನ್ನು ಕೊಡ್ತದೆ. ಇವತ್ತು ಅತಿ ಹಿಂದುಳಿದ ಮಠಾಧಿಪತಿಗಳಿಗೆ ಅವರ ಮಠದಲ್ಲಿ ಒಂದು ವ್ಯವಸ್ಥೆಯೂ ಕೂಡ ಮಾಡಿಸಿಕೊಡೋದಕ್ಕೆ ಆ ಸಮುದಾಯಗಳು ಹಿಂದುಳಿದಿರ್ತವೆ. ಅದರಲ್ಲಿ ಯಾರೂ ಕೂಡ ರಾಜಕಾರಣಿಗಳಿರೋದಿಲ್ಲ, ಸರ್ಕಾರಿ ನೌಕರರಿರೋದಿಲ್ಲ. ಹಾಗಾಗಿ ಆ ಮಠದ ಸ್ವಾಮೀಜಿಗಳನ್ನೇ ಕೂಡ ಮೇಲೆ ಎತ್ತೋದಕ್ಕೆ, ಮಠವನ್ನೇ ಅಭಿವೃದ್ಧಿಪಡಿಸೋದು ಕಷ್ಟ ಆಗ್ತದೆ. ಆದ್ದರಿಂದ ಸರ್ಕಾರದ ತಾರತಮ್ಯ ಮಾಡಿದ್ರೆ ಕೈ ಬಿಡಬೇಕು. ಸರ್ಕಾರ ಒಂದು ಕಣ್ಣಿಗೆ ಬಣ್ಣ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚತಕ್ಕಂಥದ್ದೇನಿದೆಯಲ್ಲ, ಇದು ಬಿಡಬೇಕು. ಅದಕ್ಕೋಸ್ಕರ ನೀವೆಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಮಠದಲ್ಲಿ ಅನುದಾನ ಕೊಡ್ತೀನಿ ಅಂತಂದರೆ ಬಜೆಟಲ್ಲಿ ಎಲ್ಲರಿಗೂ ಸಮಾನವಾಗಿ ಕೊಡಿ. ಇಲ್ವಾ ಯಾರಿಗೂ ಕೊಡೋಕ್ಕೋಬೇಡಿ. ನಮಗೇನು ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಸಾಂವಿಧಾನಿಕವಾಗಿ ಎಲ್ಲರಿಗೂ ಹಣ ಕೊಡ್ತೀನಿ ಅಂತಂದರೆ ಎಲ್ಲ ಮಠಗಳಿಗೂ ಕೊಡಿ. ಒಂದು ಮಠಕ್ಕೆ 25 ಕೋಟಿ, ಇನ್ನೊಂದು ಮಠಕ್ಕೆ 10 ಕೋಟಿ. ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಹೋಗಿ ಒಂದು ಮನವಿ ಕೊಟ್ಟರೂ ಕೂಡ ನೀವು ಅದು ಪರಿಶೀಲನೆ ಮಾಡೋಕ್ಕೇನು ತಯಾರಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ 2.5 ವರ್ಷವಾಗಿ ರಾಜ್ಯದಲ್ಲಿ ಬಂದು ರಾಜ್ಯದಲ್ಲಿ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಬಂದಿರತಕ್ಕಂಥ ಪಕ್ಷ ಅಂತ ನಾವು ಹೇಳುತ್ತೇವೆ. ಆದರೆ ಎರಡೂ ಕೂಡ ಪಕ್ಷ ಕೈಬಿಟ್ಟಿದೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಇವತ್ತು ಕಾಣುತ್ತಾ ಇಲ್ಲ. ವಾಟ್ ಈಸ್ ದಿ ಮೀನಿಂಗ್ ದಿ ಸಾಮಾಜಿಕ ನ್ಯಾಯ ಏನದ, ಅದಕ್ಕೆ ಡೆಫಿನಿಷನ್ ಏನು ಅಂತ ನಮಗೆ ಅರ್ಥವಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಹೂಗಾರ ಸಮುದಾಯದಲ್ಲಿ ರಾಜಕಾರಣಿಗಳಿಲ್ಲ, ಕುಂಬಾರ ಸಮುದಾಯದಲ್ಲಿ ಇಲ್ಲ, ಮಡಿವಾಳ ಸಮುದಾಯದಲ್ಲಿ ಇಲ್ಲ, ಉಪ್ಪಾರ ಸಮುದಾಯದಲ್ಲಿ ಯಾರೋ ಕೇವಲ ಒಬ್ಬರೋ ಇಬ್ಬರೋ ಇರಬಹುದು, ಹಡಪಾದ ಸಮುದಾಯದಲ್ಲಿ ಇಲ್ಲ. ಸೊ ಈ ಸಮುದಾಯಗಳು ಮೈನ್ಯೂಟ್ ಸಮುದಾಯಗಳಾಗಿದ್ದರಿಂದ ಅವರಿಗೆ ಮತಸಂಖ್ಯೆಗಳು ಜನಸಂಖ್ಯೆಗಳು ಕಮ್ಮಿ ಆಗಿದ್ದರಿಂದ ಅವರಿಗೆ ವಿಧಾನಸಭೆಗೆ ಹೋಗಬೇಡ, ಪಾರ್ಲಿಮೆಂಟಿಗೆ ಹೋಗಬೇಡ, ಸ್ಥಳೀಯ ಚುನಾವಣೆಗೆ ಹೋಗಬೇಡ ಅಂತಕ್ಕಂಥದ್ದು ಇದು ಕಾನೂನು ಬಹಿರ ಅಂಬೇಡ್ಕರ್ ಅವರ ಕನಸಿನ ವಿರುದ್ಧ ಇದು. ಅದಕ್ಕೆ ನಾವು ಮೂರೂ ಪಕ್ಷದ ರಾಷ್ಟ್ರೀಯ ನಾಯಕರುಗಳನ್ನು ರಾಜ್ಯ ನಾಯಕರು ಭೇಟಿ ಮಾಡಿ ನನ್ನ ಪಾದಯಾತ್ರೆಯ ಅನಂತರ ಅವ್ರಿಗೆ ತಿಳಿಸಲಿದೆ. ಎಲ್ಲ ಸಮುದಾಯಗಳಿಗೂ ಒಂದೊಂದು ಸ್ಥಾನಮಾನ ಕೊಡಿ. ಆವಾಗ ಬಸವಣ್ಣನವರ ಕನಸು, ಅಂಬೇಡ್ಕರ್ ಅವರ ಕನಸನ್ನು ನೆನಸಾಗುತ್ತೆ ಅಂತಕ್ಕಂಥದ್ದು ನಾವು ಹೇಳಬಹುದು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym
serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujava, where ancient wisdom meets modern wellness. ಆಳಂದ ಪಟ್ಟಣದ ರಸ್ತೆ ಅಗಲೀಕರಣ ಕಾರ್ಯವನ್ನ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕೈಗೊಳ್ಳಲಾಗಿದೆ ಎಂದು ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರು ಆರೋಪಿಸಿದ್ದಾರೆ. ಆಳಂದ ಪಟ್ಟಣದ ರಸ್ತೆ ಅಗಲೀಕರಣ ಯಾವುದೇ ಪೂರ್ವಭಾವಿ ತಯಾರಿ ಇಲ್ಲದೆ ಸೂಕ್ತ ಹಣಕಾಸು ವ್ಯವಸ್ಥೆ ಮಾಡಿಕೊಳ್ಳದೆ ತರಾತುರಿಯಲ್ಲಿ ಕೈಗೊಂಡಿರುವುದರಿಂದ ಸಾರ್ವಜನಿಕರಲ್ಲಿ ಹಾಗೂ ಇದರಿಂದ ಹಾನಿಗೊಳಗಾಗುವ ಜನರಲ್ಲಿ ತೀವ್ರ ಭಯ ಹುಟ್ಟಿದೆ ಎಂದು ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಎಸ್ ಹಿರೇಮಠ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಳಂದ ತಾಲೂಕಿನ ಕಿಶನ್ ರಂಗದಾಳ್ ಅಧ್ಯಕ್ಷರು, ಕಲಬುರಗಿ ಜಿಲ್ಲಾ ಭಾವಸಾರ ಕ್ಷತ್ರಿಯ ಸಮಾಜ ಚಕ್ರಪಾಣಿ ಅಧ್ಯಕ್ಷರು, ಸಾಕುಂದಸಾಳಿ ಸಮಾಜ ಆಳಂದ್, ಗುರುಲಿಂಗಪ್ಪ ವಾಗ್ದರಿ, ರಾಜೇಂದ್ರ ಕಠಾರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತೇನು ಆಳಂದ್ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ನಮ್ಮದೆಲ್ಲ ಕಂಪ್ಲೀಟ್ ಸಪೋರ್ಟ್ ಇದೆ. ಆಳಂದ್ ಪಟ್ಟಣ ಭಾಳ ಹಳೆಯ ಪಟ್ಟಣ, ಅದು ಅಗಲೀಕರಣ ಆಗಲಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಫಸ್ಟ್ ಪ್ರಪೋಸಲ್ ಏನಿತ್ತು, ಅನ್ಸಾರಿ ಮಹಲ್ಲ ಅಂತಂದ್ರೆ ದರ್ಗಾ ಬೇಸ್ನಿಂದ ಹಳೆ ತಹಸೀಲ್ ಕಚೇರಿ ಒಳಗಡೆ ಹಳೆ ಪಟ್ಟಣ ಕಂಪ್ಲೀಟ್ ರೋಡ್ ವೈಡ್ನಿಂಗ್ ಮಾಡಬೇಕಂಥೇಳಿ ಪ್ರಪೋಸಲ್ ಇತ್ತು. ಅದರ ಸಲುವಾಗಿ 5 ವರ್ಷ ಹಿಂದ್ಗಡೆನೇ 11 ಕೋಟಿ ರೂಪಾಯಿ ರಿಲೀಸ್ ಆಗಿತ್ತು. ಆವಾಗ ನಾವೆಲ್ಲರೂ ಕಂಪೆನ್ಸೇಷನ್ ಕೊಡಬೇಕಾಗ್ತದ ಅಂತೇಳಿ ಕೂಗು ಹಾಕಿದಾಗ ಕ್ಯಾಲ್ಕುಲೇಷನ್ ಮಾಡಿದಾಗ 11 ಕೋಟಿ ಸರಿ ಹೋಗೋದಿಲ್ಲ, ಇನ್ನೂ ಹೆಚ್ಚಿನ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಗೆ ಪತ್ರ ಬರಿತೀವಿ, ಅದು ರಿಲೀಸ್ ಆದಮೇಲೆ ನಾವು ಕೈಕೊಳ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ದಿಢೀರನೇ ಆ 11 ಕೋಟಿ ರೂಪಾಯಿನೇ ತೊಗೊಂಡು ರಸ್ತೆ ವೈಡ್ನಿಂಗ್ ಮಾಡೋ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳಿದೆ ಚೀಫ್ ಆಫೀಸರ್ಗೆ, ಇದು ದಿಸ್ ಫಂಡ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಇದು ಅಂಥೇಳಿ. ಅವ್ರೇನು ಉತ್ತರ ಕೊಟ್ಟರು, ನಾವು ಕಂಪ್ಲೀಟ್ ಮಾಡೋಂಗಿಲ್ಲ, ಈಗ ತಹಸೀಲ್ ಆಫೀಸ್ನಿಂದ ಓಲ್ಡ್ ಪೊಲೀಸ್ ಸ್ಟೇಷನ್ ಅಂದರೆ ಅದು 25% ಏರಿಯಾ ಅಷ್ಟೇ ಆಗ್ತದೆ, ಅಷ್ಟೇ ವೈಡ್ನಿಂಗ್ ಮಾಡ್ತೀವಿ ಅಂತಂದರು. ಅಂದರೆ ತಾವೆಲ್ಲ ಪತ್ರಕರ್ತರಿಗೆ ನಾನು ಹೇಳೋದಿಷ್ಟೇ, ತಹಸೀಲ್ ಆಫೀಸ್ನಿಂದ ಅವರೇನು ಈಗ ವೈಡ್ನಿಂಗ್ ಮಾಡ್ತೀನಂತಾರ, ಅದೆಲ್ಲ ಭಾಳ ಹಳೆ ಏರಿಯಾ, ಅದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಏರಿಯಾ, ಅದನ್ನು ಡಿಸ್ಮೆಂಟಲ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಆ ಕಡೆ ಏನು ಎನ್ಕ್ರೋಚ್ಮೆಂಟ್ ಇವೆ ಅವುಗಳನ್ನು ಕೈನೇ ಹೆಚ್ಚಂಗಿಲ್ಲ ಅಂತ. ಅದಕ್ಕೆ ನಾನು ಕೇಳಿದೆ, ವೈಡ್ನಿಂಗ್ ಆದರೆ ಇಟ್ ಶುಡ್ ಸರ್ವ್ ದಿ ಪರ್ಪಸ್ ಫಾರ್ ಇಟ್, ರೋಡ್ ವೈಡ್ನಿಂಗ್ ಹ್ಯಾಸ್ ಬಿನ್ ಅಂಡರ್ಟೇಕನ್. ಇದು ಆಗಂಗೇ ಇಲ್ಲ. ಅದಕ್ಕೆ ನೀವು 11 ಕೋಟಿ ರೂಪಾಯಿ ಸರಿ ಹೋಗಂಗಿಲ್ಲ. ನಮ್ಮ ಶಾಸಕರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಇದ್ದಾರೆ BR ಪಾಟೀಲ್ರು, ಲೆಟ್ ಹಿಮ್ ಟಾಕ್ ಟು ಚೀಫ್ ಮಿನಿಸ್ಟ್ರು, ಇದಕ್ಕೊಂದು 50 ಕೋಟಿ ರೂಪಾಯಿ ಹೆಚ್ಚಿನ ಹಣ ಬೇಕಾಗ್ತದೆ, ಅಷ್ಟು ದುಡ್ಡು ರಿಲೀಸ್ ಆದಮೇಲೆ ನೀವು ವೈಡ್ನಿಂಗ್ ಮಾಡಿರಿ ಅಂತ ನಾನು ಹೇಳಿದೆ. ಈಗ 4 ವರ್ಷದಿಂದ ಬಂದಂಥ 11 ಕೋಟಿನೇ ಬಳಕೆ ಮಾಡಿಕೊಂಡು ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಕಟಾರೆ ಅವ್ರ ಮನೆ ಅಲ್ಲೇ ಎದುರುಗಡೆ ಇದೆ, ಚಕ್ರಪಾಣಿ ಮನೆ ಅಲ್ಲೇ ಎದುರುಗಡೆನೇ ಇದೆ. ಅವ್ರದ್ದೆಲ್ಲ ಸ್ಟ್ರಕ್ಚರ್ಸ್ ಇದ್ದಿದ್ದು ಭಾಳ ಐತಿಹಾಸಿಕ ಕಟ್ಟಡ, ಇವೆಲ್ಲ 60-70 ವರ್ಷದ್ದು ಹಳೆದಿದೆ. ನಮ್ಮ ಶಾ ಬಿಲ್ಡಿಂಗ್ ಅಲ್ಲಿ ಆ ರೋಡಲ್ಲಿ ಬರೋಂಥ ಶಾ ಬಿಲ್ಡಿಂಗ್ 150 ವರ್ಷಕ್ಕಿಂತಲೂ ಹಳೆ ಕಟ್ಟಡ. ಈ ಕಾರ್ಪೊರೇಷನ್ ಇವರು ನಮ್ಮ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಏನು ಹೇಳ್ತಾರೆ, ಇವೆಲ್ಲ ಎನ್ಕ್ರೋಚ್ಮೆಂಟ್ ಇವೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಮುನ್ಸಿಪಾಲ್ಟಿ ಹುಟ್ಟಿದಿಲ್ಲ, ಅವಾಗಿನಕ್ಕಿಂತಲೂ ಹಳೆ ಕಟ್ಟಡ ಅವು ಹೆಂಗೆ ಎನ್ಕ್ರೋಚ್ಮೆಂಟ್ ಆಗ್ತವ? ನೀವು ಯಾವುದೋ ಒಂದು ತಪ್ಪು ಮಾಹಿತಿ ಅವರು ಕೇಳಿದ್ವಿ, ಎನ್ಕ್ರೋಚ್ಮೆಂಟ್ ಯಾವುದು, ನಿಮ್ದು ಅಲಾಟೆಡ್ ರೂಟ್ ಎಷ್ಟಿದೆ, ನಿಮ್ಮ ರೋಡ್ ಎಷ್ಟಿದೆ ಕೊಡಿ ಅಂತಂದ್ರೆ ನನಗಿನ್ನೂ ಅದು ಅವೈಲೇಬಲ್ ಇಲ್ಲ, 5-6ನೇ ತಾರೀಕು ನಾನು ಕೊಡ್ತೀನಿ. ಅಲ್ಲದೆ 6ನೇ ತಾರೀಕು ಅಂದ್ರೆ 6ನೇ ತಾರೀಕು ನಾನು ಕೊಡ್ತೀನಿ ಅಂತಂದ್ರೆ, ಮತ್ತು 6ನೇ ತಾರೀಕು ನಿಮ್ಮ ಹತ್ರನೇ ರೂಟ್ ಮ್ಯಾಪ್ ಇಲ್ಲ, ನೀವು ಹೀಗೆ ಡಿಸ್ಮೆಂಟ್ಲಿಂಗ್ ಗ್ಯಾಂಗ್ ಸ್ಟಾರ್ಟ್ ಮಾಡಿರಿ ಅಂತ ನಾವು ಕೇಳಿದ್ವಿ. ಈಗ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಮುಗ್ಧ ಜನ, ಭಾಳಷ್ಟು ಜನ ಹಿರಿಯರು ಅಲ್ಲಿ ಮಾತ್ರ ಆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳೆಲ್ಲ ಬಾಂಬೆ, ಪುನಾ, ಗುಲ್ಬರ್ಗ ಆ ಕಡೆ ಎಲ್ಲ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಹೆದರಿಸಿ ಡಿಸ್ಮೆಂಟ್ಲ್ ಚೀಫ್ ಆಫೀಸರು ಅವ್ರ ತಂಡ ಹೋಗಿ ಅವರೇ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ, ಸ್ವಯಂ ಪ್ರೇರಣೆಯಿಂದ ನಾನು ಒಡೆಯೋಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಅಂಥೇಳಿ. ನೀವು ಹೊಡೀರಿ ಇಲ್ಲ ಅಂತ ಕಂಪ್ಲೀಟ್ ಮನೆ ಕೆಡವಿತು ನೋಡಿರಿ. ಈಗ ನೀವು ಒಪ್ಪಿಗೆ ಕೊಟ್ಟರೆ ನಾವು ಅರ್ಧನೇ ಹೊಡಿತೀವಿ. ಸೊ ಈ ಥರ ಥ್ರೆಟ್ನಿಂಗ್ ಆಗಬಾರ್ದು. ನಮ್ಮ ಉದ್ದೇಶ ಏನಂತಂದ್ರೆ ರೋಡ್ ವೈಡ್ನಿಂಗ್ ಆಗಿ ಹೊಸ ಕಾಂಪ್ಲೆಕ್ಸಸ್ ಬರಲಿ, ಜನರಿಗೆ ಅನುಕೂಲ ಆಗಲಿ, ಆ ಉದ್ದೇಶ ಇಟ್ಕೋಬೇಕು.
ಈಗ ಓನ್ಲಿ 25% ವೈಡ್ನಿಂಗ್ ಮಾಡಿ ಬಾಕಿದೆಲ್ಲ ಹಂಗೆ ಬಿಡ್ತಾರ ಅಂತಂದ್ರೆ ಇದು ಭಾಳ ತಪ್ಪಾಗ್ತದೆ. ಜನವರಿ 3ರಂದು ಬ್ಯಾಂಕ್ ಆಫ್ ಇಂಡಿಯಾದ ಶಹಾಬಾದ್ ಕ್ರಾಸ್ ಶಾಖೆಯ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಶಾಖೆಯ ಉದ್ಘಾಟನಾ ಸಮಾರಂಭವು ಶಹಾಬಾದ್ ಕ್ರಾಸ್ನಲ್ಲಿ ಪ್ಲಾಟ್ ಸಂಖ್ಯೆ 54-8-809-125 ರಾಮ ಮಂದಿರ ಹತ್ತಿರ ಕೋಟ್ನೂರು ಡಿನಲ್ಲಿ ಶನಿವಾರ ದಿನಾಂಕ 3ನೇ ಜನವರಿ 2026ರಂದು ಮಧ್ಯಾಹ್ನ 12:30 ಗಂಟೆಗೆ ಜರುಗಲಿದೆ. ಇದರ ಉದ್ಘಾಟಕರಾಗಿ ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿಯ 9ನೆಯ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಆಗಮಿಸಲಿದ್ದಾರೆ. ಗೌರವ ಅತಿಥಿಗಳಾಗಿ ಹೈದರಾಬಾದಿನ ಫೀಲ್ಡ್ ಜನರಲ್ ಮ್ಯಾನೇಜರ್ ಮನೋಜ್ ಕುಮಾರ್ ಶ್ರೀವಾಸ್ತವ್ ಆಗಮಿಸಲಿದ್ದಾರೆ ಎಂದು ಶಹಾಬಾದ್ ಕ್ರಾಸ್ ಶಾಖೆಯ ವ್ಯವಸ್ಥಾಪಕರಾದ ಬಿಸ್ವಜಿತ್ ಪ್ರಧಾನ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. मैं विश्वजीत प्रधान, बैंक ऑफ इंडिया शाहाबाद का ब्रांच, जो ब्रांच हमारा 3 तारीख को जनवरी 3 को ओपन होने वाला है। और ये हमारा नीलकंठ सजन सर और हमारा ये गुलबर्गा मेन ब्रांच का सीनियर ब्रांच मैनेजर। हमारा जो ब्रांच अभी है वो बैंक ऑफ इंडिया शाहाबाद क्रॉस ब्रांच, वो राम मंदिर जो रोड है उसी रोड पे है हमारा ब्रांच। और हमारा 3 जनवरी 12:30 AM को हमारा ब्रांच ओपनिंग होगा। उस ब्रांच ओपनिंग में हम लोगों ने चीफ गेस्ट हमारा वो शरणबसवेश्वर संस्था पूज्य डोडा पापा को हमने इनवाइट किए है। वो हमारा 9th पीठाधिपति है हमारा। और उसके साथ हमारा गेस्ट ऑफ ऑनर है हमारा हैदराबाद का FGMO हेड मनोज कुमार श्रीवास्तव। और हमारा JDM सर रहेंगे हुबली धारवाड़ जोन का श्री तारिणी चरण साहू, उनका साथ रहेंगे। हमारा DZM श्री अभिनव पांडे सर और उनका साथ हम ओपनिंग करेंगे। ये हम लोग को हमारा बैंक जो है बैंक ऑफ इंडिया गुलबर्गा में पहले एक ही ब्रांच था। लोग ब्रांच का एक्सपोजर और इस पूरा मार्केट का हमने एक्सपोजर देख के और एक ब्रांच हम अभी ओपन कर रहे हैं राम मंदिर में। वो क्या है ना, हम आप लोगों का सहायता चाहिए ये सब करने के लिए। आप लोगों का जितना भी ये रहेगा, अभी ब्रांच अगर कोई भी रहेगा तो आप लोगों का ही सहायता हमेशा बड़ा ही रहता है। ये आप लोग का ही एडवर्टाइज वजह से ही लोगों का ही अच्छा होता है, हमारा भी अच्छा होता है। ये अब ऐसे ही आप लोगों का जितना भी कोई बैंकर का कंट्रीब्यूशन है देश का प्रगति के लिए, उतना हम यही महसूस करते हैं वो आपका भी उतना ही है। क्योंकि आप लोग किसी को दिखाते हैं और कुछ चीज़ बताते हो तो उसका वजह से ही सब कुछ होता है। तो आप लोग सभी को मेरा धन्यवाद है। आप लोग मेरा इतना ये क्लिप आपका मूल्यवान टाइम दे के हमको इतने किए, आप सभी को मेरा धन्यवाद। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.